ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್. ಇವತ್ತು ನಾಗರ ಪಂಚಮಿ ಹಬ್ಬ ಇರೋದ್ರಿಂದ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಇವತ್ತಿನ ಲಾಗ್ನ ನಿಮಗೆ ತೋರಿಸ್ತಾ ಬರ್ತೀನಿ. ನೋಡಿ ಬನ್ನಿ ಫ್ರೆಂಡ್ಸ್. ನೋಡ್ತಾ ನೋಡ್ತಾ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಯಾರು ಕೂಡ, ಪ್ಲೀಸ್. ಫ್ರೆಂಡ್ಸ್, ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ. ರೆಡಿ ಆದಮೇಲೆ ನಾನು ದೇವ್ರ ಪೂಜೆಗಂತ ಹೇಳಿಬಿಟ್ಟು ಜೋಳದಿಂದ ಪಾಪ್ಕಾರ್ನ್ ಮಾಡ್ತಾಯಿದ್ದೀನಿ. ನಾವು ಢಾಣೆ ಅಂತ ಹೇಳ್ತೀವಿ ಇದನ್ನು. ಪಾಪ್ಕಾರ್ನ್ ಮಾಡಬೇಕು. ಒಂದು ಕಾದಿರೋ ಹಂಚಿನ ಮೇಲೆ ಜೋಳ ಹಾಕಬೇಕು, ಅದ್ರ ಮೇಲೆ ಒಂದು ಕಾಟನ್ ಹಾಕಬೇಕು. ಆವಾಗ ಅದು ಚಿಟಪಟ ಆಗಿ ಒಂದು ಢಾಣೆ ಆಗುತ್ತೆ, ಅಂದರೆ ಪಾಪ್ಕಾರ್ನ್ ಆಗುತ್ತೆ. ಈ ಥರ ಅದನ್ನು ಒಲೆ ಮೇಲೆ ಮಾಡಬೇಕು. ನೋಡಿ ಫ್ರೆಂಡ್ಸ್, ಹಾಕಿದ್ದೀನಿ ಈ ಥರ. ನೋಡಿ ಜೋಳ ಈ ಥರ ಇದೆ. ಇದನ್ನು ನಾನೀಗ ಒಲೆ ಮೇಲೆ ತವದ ಮೇಲೆ ಹಾಕಿದ್ದೀನಿ. ಪಾಪ್ಕಾರ್ನ್ ಥರ ಮಾಡ್ತೀವಿ. ಪಾಪ್ಕಾರ್ನ್ ಮಾಡಿಬಿಟ್ಟು ಅದನ್ನು ನಾವು ದೇವರಿಗೆ ಪೂಜೆಗಂತ ಒಯ್ತೀವಿ. ಇದು ಆಗ್ತಿರುತ್ತೆ ನೋಡಿ. ಇದು ತುಂಬ ಬಿಸಿಯಾಗಿ ಆಮೇಲೆ ಅದೆಲ್ಲ ಬಿಡಿ ಬಿಡಿಯಾಗಿ ಹರಳ್ಕೊಳ್ಳುತ್ತೆ. ಇದನ್ನು ಹೀಗೆ ಹೀಗೆ ಕೈ ಆಡಿಸ್ತಿರ್ಬೇಕು. ಕೈ ಆಡಿಸ್ತಿದ್ರೆ ಇದಾಗುತ್ತೆ. ನೋಡಿ ಆಗ್ತಾ ಇದೆ ನೋಡಿ. ಮಾಡ್ತೀನಿ. ಇಷ್ಟ ಆಗಿದೆ ನೋಡಿ. ಕೈಸನು ಹ್ಯಾಪಿ ನಾಗರ ಪಂಚಮಿ. ಹಾಯ್ ಫ್ರೆಂಡ್ಸ್, ಕನಿ ಫ್ರೆಂಡ್ಸ್, ಈಗ ನಾವು ದೇವ್ರಿಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಹತ್ತಿರದಲ್ಲಿ ಯಾವಾಗಲೂ ಹೋಗುವಂಥ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಅಲ್ಲಿ ನಾಗಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಬನ್ನಿ ನೋಡಿ. ದೀಕ್ಷಿತ್ ಅವ್ರ ಅತ್ತೆ ಮಾವನ ಗಾಡಿಯಲ್ಲಿ ಬರ್ತಿದ್ದಾನೆ ನೋಡಿ. ಹಿಂದೆ ತೋರಿಸ್ತಾ ಇದ್ದೀನಿ ನೋಡಿ ದೀಕ್ಷಿತ್ನ. ಫ್ರೆಂಡ್ಸ್, ಈಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದುಬಿಟ್ಟು ಹುತ್ತ ಇತ್ತು. ದೇವಸ್ಥಾನ ಹತ್ರ ಒಂದು ದೊಡ್ಡ ಹುತ್ತ ಇದೆ. ಆ ಹುತ್ತಕ್ಕೆ ನಾವು ಪೂಜೆ ಮಾಡ್ತಾ ಇದ್ದೀವಿ ಎಲ್ಲರೂ. ನಾವೆಲ್ಲರೂ ಇಲ್ಲಿರೋ ಅಂಥ ಜನ ಎಲ್ಲರೂ ಕೂಡ ಉತ್ತರ ಕನ್ನಡದವರೇ. ನಮ್ಮ ಸೈಡ್ ಮಾತ್ರ ನಾಗರ ಪಂಚಮಿ ಆಚರಿಸ್ತಾರೆ. ಈ ಕಡೆ ಸೈಡ್, ಈ ಬೆಂಗಳೂರು ಸೈಡ್ ಯಾರು ನಾಗರ ಪಂಚಮಿನ ಅಷ್ಟೊಂದು ಆಚರಿಸಲ್ಲ. ಈ ಹಬ್ಬ ಉತ್ತರ ಕನ್ನಡದವರಿಗೆ ತುಂಬಾ ಸಡಗರ ಕೊಡುವಂಥ ಹಬ್ಬ. ಹೆಣ್ಮಕ್ಳಿಗೆ ಜೋಕಾಲಿ ಹಾಕಿ ಮತ್ತು ಮನೆಯಲ್ಲಿ 3 ದಿನ ಹಬ್ಬ ಮಾಡ್ತಾರೆ. ಒಂದು ರೊಟ್ಟಿ ಹಬ್ಬ ಅಂತ ಹೇಳಿಬಿಟ್ಟು, ನೆಕ್ಸ್ಟ್ ಡೇ ನಾವು ಬೋಂಡ ಮತ್ತು ಖಾರ ಬೋಂಡ ಮತ್ತು ಸ್ವೀಟ್ ಬೋಂಡ ಎರಡೂ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಡೇ ಬಂದುಬಿಟ್ಟು 3ನೇ ದಿನಕ್ಕೆ ನಾವು ಹೋಳಿಗೆ ಮಾಡ್ತೀವಿ. ನಮ್ಮಲ್ಲಿ ಇದನ್ನು 3 ದಿನ ಆಚರಿಸ್ತೀವಿ. ತುಂಬಾ ಹೆಚ್ಚು ಸಂತೋಷ ಪಡುವಂಥ ಹಬ್ಬ ಇದು. ನಾವು ಫ್ರೆಂಡ್ಸ್, ಪೂಜೆಗಂತ ಹೇಳಿಬಿಟ್ಟು ಹಾಲು ತೊಗೊಂಬಂದಿದ್ದೀನಿ, ಮತ್ತು ಒಂದು ಒಣೆ ಕೊಬ್ಬರಿ ಬಟ್ಲ, ಆಮೇಲೆ ಒಂದು ಬೆಲ್ಲದ ಉಂಡೆ, ನೆಕ್ಸ್ಟ್ ಸ್ವಲ್ಪ ಬೇಳೆ, ಬಾಳೆಹಣ್ಣು, ಹೂವು, ತೆಂಗಿನಕಾಯಿ, ಹಾಗೆ ನಾನು ಹಿಡ್ದಿದ್ದೀನಲ್ವಾ ಇದು ಹತ್ತಿ. ಅದು ಹುತ್ತದ ಮೇಲೆ ಹಾಕಲಿಕ್ಕೆ ಅಂತ ಮಾಡಿರುವಂಥ ಹತ್ತಿ ಅದೆಲ್ಲ ತೊಗೊಂಬಂದಿದ್ದೀವಿ. ಇದನ್ನು ನೀಟಾಗಿ ಹುತ್ತದ ಮೇಲೆ ಇಟ್ಬಿಟ್ಟು ಪೂಜೆ ಮಾಡಬೇಕು. ನಾನು ಸರಿಯಾಗಿ ಹಾಕಿರಲಿಲ್ಲ, ಅದಕ್ಕೆ ನಮ್ಮ ಮನೆಯವ್ರು ಬಂದು ಹಾಕ್ತಾಯಿದ್ದಾರೆ ನೀಟಾಗಿ. ಅದೆಲ್ಲ ಹಾಕಿಬಿಟ್ಟು ನೆಕ್ಸ್ಟು ಪೂಜೆ ಮಾಡಿಬಿಟ್ಟು ತೆಂಗಿನಕಾಯಿ ಹೊಡಿಬೇಕು. ತೆಂಗಿನಕಾಯಿ ಹೊಡೆದಾದ್ಮೇಲೆ ನೆಕ್ಸ್ಟು ಒಣೆ ಕೊಬ್ಬರಿ ಬಟ್ಲ ತೊಗೊಂಡು ಹೋಗಿರ್ತೀವಲ್ವ, ಅದರಲ್ಲಿ ಹಾಲು ಹಾಕಿಬಿಟ್ಟು
ಹಾಲು ಮತ್ತು ಬೆಲ್ಲ ಎರಡನ್ನೂ ಸೇರಿಸಿ, ಅಂದರೆ ಕುಟ್ಟಿರಬಾರ್ದು, ಬೆಲ್ಲ ಹಾಗೆ ಒಣ ಕೊಬ್ಬರಿ ಬಟ್ಲನ್ನ ಎರಡನ್ನೂ ಹಿಡ್ಕೊಂಡು ಹಾಲು ಹಾಕ್ಕೊಂಡು ಅದರಿಂದ ನಾವು ಹಾಲು ಹಾಕ್ತಾ ಹೋಗ್ತೀವಿ ಹುತ್ತಕ್ಕೆ. ಸೈಲೆಂಟಾಗಿರ್ಬೇಕು. ಹಾಂ, एवढे देखो रे. ओय ओय एवढी देख रे. हाय ही कर. फोटोग्राफी वीडियोग्राफी सब होगा. ಈಗ ನೋಡಿ ದೀಕ್ಷಿತ್ ಹಾಲು ಹಾಕ್ತಾ ಇದ್ದಾನೆ ನೋಡಿ ಹುತ್ತಕ್ಕೆ. ಕೊಬ್ಬರಿ ಬಟ್ಲಲ್ಲೇ ಹಾಲು ಹಾಕ್ಕೊಂಡು ಹಾಲು ಹಾಕ್ತಾ ಇದ್ದಾರೆ ನೋಡಿ. ಈ ಥರ ಹಾಕಬೇಕು ಹಾಲು. Mira.
झालो नहीं भाई जल्दी ದೇವಸ್ಥಾನ ಹತ್ರ ಮರಾಠಿ ಹೆಣ್ಮಕ್ಳು ಸಾಂಗ್ ಹೇಳ್ತಿದ್ರು, ಅದನ್ನು ನಾನು ಶೂಟ್ ಮಾಡಿದ್ದೀನಿ, ಬನ್ನಿ ನೋಡಿ. ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್, ಬಾಯ್. ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ನನ್ನ ವಿಡಿಯೋನ, ಇನ್ನೂ ಹೆಚ್ಚಿನ ವಿಡಿಯೋ ಮಾಡ್ತೀನಿ. ನಿಮ್ಮ ಪ್ರೋತ್ಸಾಹದಿಂದ ನನಗೆ ಸಲಹೆ ಸಹಕಾರ ಕೊಡಿ, ಓಕೆನಾ? ಬಾಯ್.